ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಆಧಾರ ಸ್ವಾಗತ. ನಿಮ್ಮೊಡನೆ ಹಂಚಿಕೊಳ್ಳ ತಂದಿರುವಂಥ ವಿಷಯ ವಸ್ತು ಪಂಚವಾರ್ಷಿಕ ಯೋಜನೆಗಳು, 5-year ಪ್ಲ್ಯಾನ್. ಇದುವರೆಗೆ 12 ಪಂಚವಾರ್ಷಿಕ ಯೋಜನೆಗಳು ಮುಕ್ತಾಯವಾಗಿವೆ. 1951ರಲ್ಲಿ ರಚಿಸಲಾದ ಪಂಚವಾರ್ಷಿಕ ಯೋಜನಾ ಆಯೋಗದ ಅಧ್ಯಕ್ಷರು ಸದಸ್ಯರುಗಳ ಪಟ್ಟಿ ಇದಾಗಿದೆ. ಅಧ್ಯಕ್ಷರು ಪಂಡಿತ್ ಜವಾಹರಲಾಲ್ ನೆಹರು, ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದಾ, ಸದಸ್ಯರು ಮೊರಾರ್ಜಿ ದೇಸಾಯಿ, ವಿ.ಕೆ. ಕೃಷ್ಣ ಮೆನನ್, ಸಿ.ಎಂ. ತ್ರಿವೇದಿ, ಟಿ.ಎನ್. ಸಿಂಗ್, ಎ.ಎನ್. ಖೋಸ್ಲಾ, ಪಿ.ಸಿ. ಮಾಲ್ನೋಬಿಸ್, ವಿಷ್ಣು ಸಹಾಯ್, ತ್ರಿಲೋಕ್ ಸಿಂಗ್ ಹೆಚ್ಚುವರಿ ಕಾರ್ಯದರ್ಶಿ. 1947ರಲ್ಲಿ ಭಾರತೀಯ ಆರ್ಥಿಕ ನೀತಿಯನ್ನು ಯೋಜನೆಗಳ ವಿಧಾನ ಪರಿಕಲ್ಪನೆಯನ್ನು ಆಧಾರವಾಗಿಟ್ಕೊಂಡು ಮಾಡಲಾಗಿತ್ತು. 5 ವರ್ಷಗಳ ಯೋಜನೆಗಳ ಮೂಲಕ ಕೈಗೊಳ್ಳಲಾಯಿತು. ಹಾಗಾಗಿ 1ನೇ ಪಂಚವಾರ್ಷಿಕ ಯೋಜನೆ 1951ರಿಂದ 56ರಲ್ಲಿ ಜಾರಿಗೆ ಬಂದಿತ್ತು. ಇದು ಅಂಗೀಕಾರವಾದ ವರ್ಷ ಡಿಸೆಂಬರ್ 8, 1951. ಅಧ್ಯಕ್ಷರು ಜವಾಹರಲಾಲ್ ನೆಹರು. 2ನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61. ಮೇ 2, 1956ರಲ್ಲಿ ಅಂಗೀಕಾರ. ಅಧ್ಯಕ್ಷರು ಜವಾಹರಲಾಲ್ ನೆಹರು. 3ನೇ ಪಂಚವಾರ್ಷಿಕ ಯೋಜನೆ 1961ರಿಂದ 66. ಜೂನ್ 1, 1961 ಅಂಗೀಕಾರ. ಅಧ್ಯಕ್ಷರು ಜವಾಹರಲಾಲ್ ನೆಹರೂರವರಾಗಿದ್ದರು. 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 74. ಜುಲೈ 14, 1970 ಅಧ್ಯಕ್ಷರು ಶ್ರೀಮತಿ ಇಂದಿರಾ ಗಾಂಧಿ. 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 79. ಸೆಪ್ಟೆಂಬರ್ 24, 76ರಲ್ಲಿ ಅಂಗೀಕಾರ. ಅಧ್ಯಕ್ಷರು ಇಂದಿರಾ ಗಾಂಧಿ. 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 85. ಜಾನ್ವರಿ 18, 80ರಲ್ಲಿ ಅಂಗೀಕಾರ. ಅಧ್ಯಕ್ಷರು ಇಂದಿರಾ ಗಾಂಧಿ. 7ನೇ ಪಂಚವಾರ್ಷಿಕ ಯೋಜನೆ 1985ರಿಂದ 89. ನವೆಂಬರ್ 25, 85ರಲ್ಲಿ ಅಂಗೀಕಾರ. ಅಧ್ಯಕ್ಷರು ರಾಜೀವ್ ಗಾಂಧಿ. 8ನೇ ಪಂಚವಾರ್ಷಿಕ ಯೋಜನೆ 92ರಿಂದ 97. ಜುಲೈ 9, 92ರಲ್ಲಿ ಅಂಗೀಕಾರ. ಅಧ್ಯಕ್ಷರು ಪಿ.ವಿ. ನರಸಿಂಹರಾವ್, ಪಾಮಲಪರ್ತಿ ವೆಂಕಟ ನರಸಿಂಹರಾವ್. 9ನೇ ಪಂಚವಾರ್ಷಿಕ ಯೋಜನೆ 97ರಿಂದ 2002. 97 ಏಪ್ರಿಲ್ 1ರಲ್ಲಿ ಅಂಗೀಕಾರ. ಅಧ್ಯಕ್ಷರು ಅಟಲ್ ಬಿಹಾರಿ ವಾಜಪೇಯಿ. 10ನೇ ಪಂಚವಾರ್ಷಿಕ ಯೋಜನೆ 2002ರಿಂದ 2007. ಡಿಸೆಂಬರ್ 21, 2002 ಅಧ್ಯಕ್ಷರು ಅಟಲ್ ಬಿಹಾರಿ ವಾಜಪೇಯಿ. 11ನೇ ಪಂಚವಾರ್ಷಿಕ ಯೋಜನೆ 2007, 2012. ಜುಲೈ 25, 2004ರಲ್ಲಿ ಅಂಗೀಕಾರ. ಅಧ್ಯಕ್ಷರು ಮನಮೋಹನ ಸಿಂಗ್. ಈಗ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನೀಡಿದಂಥ ಆದ್ಯತೆಗಳನ್ನು ನೋಡ್ಕೊಂಡು ಬರುವ. ಪ್ರಾಥಮಿಕ ವಲಯ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡಲಾಯಿತು. ಹಾರೋ ಡೋಮರ್ ಮಾದರಿಯನ್ನು ಇದು ಆಧರಿಸಿದೆ. ಈ ಯೋಜನೆಯ ಒಟ್ಟು ಮೊತ್ತ 2019 ಕೋಟಿ ರೂಪಾಯಿಗಳು. ಅನಂತರ ಇದನ್ನು 2378 ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು. ಹಂಚಿಕೆ ಯಾವುದಕ್ಕೆ ಮಾಡಿರಪ್ಪ ಅಂದರೆ, 1 ನೀರಾವರಿಗೆ, 2 ಶಕ್ತಿ ಕ್ಷೇತ್ರಕ್ಕೆ (27.2%) ಕೃಷಿ ಮತ್ತು ಸಮುದಾಯ ಅಭಿವೃದ್ಧಿ 17.4%, ಸಾರಿಗೆ ಮತ್ತು ಸಂಪರ್ಕ 24%, ಉದ್ಯಮಗಳಿಗೆ 8.4% ಹಂಚಿಕೆ ಮಾಡಲಾಗಿತ್ತು. ಇತರ ಕ್ಷೇತ್ರಗಳಲ್ಲಿ ಸೇವೆಗಳು ಅಂದರೆ 2.5%, ಸಾಮಾಜಿಕ ಸೇವೆಗಳು 16.64%, ಭೂ ಪುನರ್ವಸತಿಗೆ 4.1% ನೀಡಲಾಗಿತ್ತು. ನಿರೀಕ್ಷಿಸಿದ ಬೆಳವಣಿಗೆಯ ದರ 2.1, ಸಾಧಿಸಿದ ಬೆಳವಣಿಗೆ ದರ 3.6%, ನಿವ್ವಳ ವಿದೇಶಿ ಉತ್ಪನ್ನ 15% ಏರಿಕೆಯಾಯಿತು. ಕೃಷಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿತ್ತು ಮತ್ತು ಹೆಚ್ಚು ಇಳುವರಿ ಸಾಧಿಸುವುದಾಗಿತ್ತು. ವಿನಿಮಯ, ಮೀಸಲು ಮತ್ತು ತಲಾದಾಯದಲ್ಲಿ 8% ಏರಿಕೊಂಡಿತ್ತು. ಬಾಕ್ರಾ ಮತ್ತು ಹಿರಾಕೂಡ್ ಅಣೆಕಟ್ಟು ನೀರಾವರಿ ಯೋಜನೆಗಳನ್ನು ಆರಂಭವಾದವು. 1956ರಲ್ಲಿ 5 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಗಳನ್ನು ಪ್ರಾರಂಭಿಸಲಾಯಿತು. ಉನ್ನತ ಶಿಕ್ಷಣ ಬಲಪಡಿಸಲು ಮತ್ತು ಅಗತ್ಯ ಹಣಕಾಸು ನೆರವು ನೀಡಲು ವಿಶ್ವವಿದ್ಯಾನಿಲಯಗಳ ಧನಸಹಾಯ ಆಯೋಗ UGC ಸ್ಥಾಪಿಸಲಾಯಿತು. 5 ಉಕ್ಕಿನ ಸ್ಥಾವರಗಳ ಆರಂಭಕ್ಕೆ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು. 2ನೇ ಪಂಚವಾರ್ಷಿಕ ಯೋಜನೆ 1956-61 ಜಾರಿ ಬಂತು. ಸಾರ್ವಜನಿಕ ವಲಯದ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡಲಾಯಿತು. ಮಾಲ್ನೋಬಿಸ್ ಮಾದರಿ ಯೋಜನೆಯಾಗಿದೆ. 1953ರಲ್ಲಿ ಸಂಖ್ಯಾಶಾಸ್ತ್ರಜ್ಞರಾದ ಪ್ರಶಾಂತ್ ಚಂದ್ರ ಅವರು ಆರ್ಥಿಕ ಅಭಿವೃದ್ಧಿ ಮಾದರಿಯನ್ನು ಅನುಸರಿಸಿದೆ.
ಬಿಲಾಯಿ, ದುರ್ಗಾಪುರ, ರೂರ್ಕೆಲಾ ಜಲವಿದ್ಯುತ್ ಯೋಜನೆಗಳ ಸ್ಥಾಪನೆ ಹಾಗೂ 5 ಉಕ್ಕಿನ ಕಾರ್ಖಾನೆಗಳು ಸ್ಥಾಪಿಸಲಾಯಿತು. ಕಲ್ಲಿದ್ದಲು ಉತ್ಪಾದನೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಯಿತು. ಈ ಯೋಜನೆ 48 ಬಿಲಿಯನ್ ಹಣ ಬಿಡುಗಡೆ ಮಾಡಲಾಯಿತು. ಹಂಚಿಕೆ ವಿದ್ಯುತ್ ಮತ್ತು ನೀರಾವರಿ ಕ್ಷೇತ್ರ ಆಗಿತ್ತು. ಸಾಮಾಜಿಕ ಸೇವೆಗಳಿಗೆ ಆದ್ಯತೆ ನೀಡಲಾಗಿತ್ತು. 10ನೇ ಕ್ಲಾಸ್ನಲ್ಲಿ ಬರುವಂಥ ಭೂಗೋಳಶಾಸ್ತ್ರ ವಿಷಯ. ಸಂವಹನಗಳು, ಸಾರಿಗೆ ಮತ್ತು ಇತರೆ. ನಿರೀಕ್ಷಿಸಿದ ಬೆಳವಣಿಗೆ ದರ 4.5%. ಸಾಧಿಸಿದ ಬೆಳವಣಿಗೆ ದರ 4.27%. 1956ರಲ್ಲಿ ಕೈಗಾರಿಕಾ ನೀತಿ ಜಾರಿಯಾಯಿತು. 3ನೇ ಪಂಚವಾರ್ಷಿಕ ಯೋಜನೆ 1961-66ರಲ್ಲಿ ಜಾರಿಗೆ ಬಂದಿತು. ಕೃಷಿ ಮತ್ತು ಗೋಧಿ ಉತ್ಪಾದನೆಯಲ್ಲಿ ಸುಧಾರಣೆಗೆ ಪ್ರಾಮುಖ್ಯತೆ ನೀಡಲಾಯಿತು. 62ರಲ್ಲಿ ಭಾರತ ಚೀನಾ ನಡುವೆ ಯುದ್ಧ ಸಂಭವಿಸಿತು. 65-66ರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಜರುಗಿತು. ಈ ಯುದ್ಧಗಳಿಂದ ಹಣದುಬ್ಬರ ಕಾರಣವಾಯಿತು. 1965ರಲ್ಲಿ ತೀವ್ರ ಬರ ಕೂಡ ಉಂಟಾಯಿತು. ಸಿಮೆಂಟ್ ಮತ್ತು ಗೊಬ್ಬರ ಕಾರ್ಖಾನೆಗಳು ನಿರ್ಮಾಣಗೊಂಡವು. ಪಂಜಾಬಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೋಧಿ ಬೆಳೆಯಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭ ಮಾಡಲಾಯಿತು. ಪಂಚಾಯತ್ ಚುನಾವಣೆಗಳು ಆಗ ಪ್ರಾರಂಭವಾದವು. ರಾಜ್ಯ ವಿದ್ಯುತ್ ಮಂಡಳಿಗಳಿಗೆ ಸ್ಥಾಪನೆ ಮಾಡಲಾಯಿತು. ರಾಜ್ಯಗಳಿಗೆ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಜವಾಬ್ದಾರಿ ನೀಡಲಾಯಿತು. ನಿರೀಕ್ಷಿಸಿದ ಬೆಳವಣಿಗೆ ದರ 5.6%. ಸಾಧಿಸಿದ ಬೆಳವಣಿಗೆ ದರ 2.4%. ಇದು ಯಾಕೆ ವಿಫಲ ಆಯಿತು ಅಂದರೆ, ಈಗಾಗಲೇ ನಾವು ಗಮನ ನೀಡಿದ್ದ ದೇಶದಲ್ಲಿ ಮತ್ತೆ ಜರುಗಿದ ಯುದ್ಧಗಳಿಂದ ಹಣದುಬ್ಬರ ಹೆಚ್ಚಳ, ಸಂಪನ್ಮೂಲಗಳ ಕೊರತೆ ಪ್ರಮುಖ ಕಾರಣವಾಗಿತ್ತು ಎಂಬುದನ್ನು ಇಲ್ಲಿ ಗಮನಿಸಬೇಕು. 1966, 67, 67, 68, 69 ಸರ್ಕಾರ ಯೋಜನಾ ರಜೆ ಎಂದು ಘೋಷಿಸಲು ಒತ್ತಡ ಉಂಟಾಯಿತು. ಹೀಗಾಗಿ 3 ವಾರ್ಷಿಕ ಯೋಜನೆಗಳು ಆಗ ಹಮ್ಮಿಕೊಳ್ಳಲಾಗಿತ್ತು. ಧನ್ಯವಾದಗಳು. ಮುಂದಿನ ವಿಡಿಯೋ ತರಲು ಪ್ರಯತ್ನ ಮಾಡ್ತೇನೆ. ಶುಭ ಆಗಲಿ. ಜೈ ಹಿಂದ್, ಈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.